ಒಬ್ಬ ಮಹಾತ್ಮ ಸ್ವಾಮಿಗಳು ಆ್ಯಕ್ಟಿವಾದಲ್ಲಿ ಉಲ್ಟಾ ಬತ್ತವ್ರೆ. ಹೋಯ್ತಿರ್ಬೇಕಾದ್ರೆ ಈ ಥರ ದಾರಿಗಳು ಸಿಗ್ತದೆ. ವಾರ್ ಟೈಮಲ್ಲಿ ಬ್ರಿಟಿಷ ಏನೋ ಫ್ರೆಂಚು ಸಪೋರ್ಟ್ ಮಾಡೋಕ್ಕೆ ಬಂದಾಗ ಇಲ್ಲೇ ಸ್ಟೇಷನ್ ಆಗಿದ್ದಿದ್ದು. ಏನು ನಿಂದು? ಹೋಗು, ವಾಪಸ್ಸು 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 ಹೋಗು. ನಮಸ್ಕಾರ ಗುರು. ಇವತ್ತಿನ ಬೆಳಗಿನ ರೈಡು ಕರಿಘಟ್ಟಕ್ಕೆ. ರೈಡ್ ಅಂತ ಅಲ್ಲ, ಕುಂತಿಬೆಟ್ಟ, ಸಾರಿ ಕರಿಘಟ್ಟ ಅಂತ, ಕುಂತಿಬೆಟ್ಟ. ಕುಂತಿಬೆಟ್ಟಕ್ಕೆ ಹೋಗಿ ಟ್ರೆಕ್ ಮಾಡೋಣ ಅಂತ ತುಂಬ ದಿನ ಆಗಿತ್ತು. ಕುಂತಿಬೆಟ್ಟಕ್ಕೆ ಹೋಗಿ ಟ್ರೆಕ್ ಮಾಡ್ಕೊಂಡು ಸ್ವಲ್ಪ ಮಜಾ ಮಾಡ್ಕೊಂಡು ಬರೋಣ. ನಮ್ಮ ಜೊತೆ ಇನ್ನೂ 3 ಜನ ಅವರೇ. ಹೋಯ್ತಾ ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡೋದು. ಪ್ರಾಬಲಿ ಒಬ್ಬ ನೋಡಿದ್ದೀರ ಆಲ್ರೆಡಿ ವೀಡಿಯೋದಲ್ಲಿ, ಇನ್ನಿಬ್ಬರು ನೋಡಿರಲ್ಲ. ಫಸ್ಟ್ ಅಲ್ಲಿ ರೀಚ್ ಆಗೋಣ, ಆಮೇಲೆ ಅಲ್ಲಿಂದ ನಮ್ಮ ಜರ್ನಿ ಶುರು ಮಾಡೋದ. ಏನು ಗುರು ಮಜನೂ ನಿಲ್ಸ್ಕೊಂಡವ್ರೆ. ನಾನು ಯಾವಾಗಲೂ ಹೇಳ್ತೀನಿ ಎಲ್ಲ ವೀಡಿಯೋಸಲ್ಲೂ, ಈ ಒಂದು ಎಕ್ಸ್ಪ್ರೆಸ್ ಹೈವೇ ನೋಡಿದ್ರೆ ಹೊಟ್ಟೆ ಉರಿತದೆ ಮಾತ್ರ. ನಮ್ಮ ಬೈಕರ್ಸ್ಗೆ ಅಲೋ ಮಾಡಿದೆ ಅಲ್ಲಿ ಮೇಲೆ ಬರೀ ಕಾರು ಹೆವಿ ವೆಹಿಕಲ್ಸ್ ಬಿಟ್ಕೊಂಡವ್ರೆ. ಕಾರಣ ಕೊಟ್ಟಿದ್ದವರು ಆಕ್ಸಿಡೆಂಟ್ ಆಗುತ್ತೆ ಅಂತ. ಬಟ್ ಇವಾಗ ನೋಡಿದ್ರೆ ಅವ್ರುಗಳೇ ಜಾಸ್ತಿ ಆಕ್ಸಿಡೆಂಟ್ ಮಾಡ್ಕೊತಾವ್ರು. ನಮ್ಮ ಹೊಟ್ಟೆ ಎಷ್ಟು ನಾವೇನು ತಪ್ಪು ಮಾಡಿದ್ವಿ ಬಿಟ್ಬಿಟ್ಟಿದ್ರೆ ಏನಾಗಿರೋದು? ಒಂದು 50 ರೂಪಾಯಿ 60 ರೂಪಾಯಿ ಪೆಟ್ರೋಲ್ ಹಾಕಿದ್ರು ಪರವಾಗಿಲ್ಲ, ಖುಷಿಯಾಗಿ ಕಟ್ಕೊಂಡು ಹೋಗ್ತಿದ್ವಿ. ಇವಾಗ ಬಿಡದೆ, ಅದರಲ್ಲೂ ಕೆಲವರು ಇದ್ದಾರೆ ಮಹಾತ್ಮರು ಮಧ್ಯದಲ್ಲಿ ನುಗ್ಗೋರು. ಅದು ಆ್ಯಕ್ಟಿವಾದಲ್ಲೇ ರೀಸೆಂಟಾಗಿ ಮೊನ್ನೆ ಎಲ್ಲೋ ಬೆಂಗಳೂರು ಹೋಗ್ತಿರುವಾಗ ಒಬ್ಬ ಮಹಾತ್ಮ ಸ್ವಾಮಿಗಳು ಆ್ಯಕ್ಟಿವಾದಲ್ಲಿ ಉಲ್ಟಾ ಬತ್ತವ್ರೆ ಆಪೋಸಿಟಲ್ಲೇ ಅಂತ. ನಪ್ಪ ಬಾಂಬ್ ಕ್ಯಾರೆಕ್ಟರ್ಗಳು ಇರ್ತಾರೆ, ಬಟ್ ನಮ್ಮಂಥ ಡೀಸೆಂಟಾಗಿ ಓಡಿಸೋರ್ಗೂ ಕೊಡಲ್ಲ. ಬಟ್ ಅಂಥವ್ರು ಎಸ್ಕೇಪ್ ಆಗೋಯ್ತಾರೆ. ಕಷ್ಟ ಆಗೋರು ಲೈಫು. ಸೊ ಇನ್ನೇನು ಶ್ರೀರಂಗಪಟ್ಟಣ ದಾಟಿದ್ದೀವಿ. ನೋಡ್ತಿದ್ದಂಗೆ ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಅವರ್ ಮುನ್ಸಿಪಲ್ ಕೌನ್ಸಿಲ್ ಶ್ರೀರಂಗಪಟ್ಟಣ. ಇವಾಗ ಇಲ್ಲಿ ನಾವು ಲೆಫ್ಟ್ ತಗೋಬೇಕು. ಸ್ಟ್ರೈಟ್ ಹೋಗೋದು ಬಂದು ಲೆಫ್ಟ್ ತಗೋಬೇಕು. ಇಲ್ಲಿಂದ ಸೀದಾ ಹೋಗ್ತಾ ಇದ್ರೆ ಅಲ್ಲೊಂದು ಜಂಕ್ಷನಲ್ಲಿ ರೈಟ್ ತಗೊಂಡು ಸ್ಟ್ರೈಟ್ ಹೋದರೆ ಸಿಗ್ತದೆ ಕುಂತಿಬೆಟ್ಟ. ನಡೀರಿ, ಇನ್ನೇನು ನಾವು 5 ನಿಮಿಷ 10 ನಿಮಿಷ ರೀಚ್ ಆಯ್ತೀವಿ. ಬೆಟ್ಟದಲ್ಲಿ ಸಿಗೋಣ. ಇಲ್ಲಿಂದ ಬರ್ತಿರುವಾಗ ಇದು ರೋಡು, ಒಳ್ಳೆ ಸನ್ರೈಸ್ ಇದೆ. ಇಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣ್ತಿಲ್ಲ, ಸ್ವಲ್ಪ ಡಿಮ್ ಮಾಡ್ತೀನಿ ಎಡಿಟಿಂಗಲ್ಲಿ. ಬಟ್ ನೋಡೋಕ್ಕೆ ಸಾಲ ಕಾಣಿಸ್ತಾ ಇದೆ. ಅದು ಇಲ್ಲಿ ಕಬ್ಬಿನ ಗದ್ದೆ ಮಧ್ಯ ಬೇರೆ. ಇವರು ಕ್ಯಾಮ್ರಾ ತಂದಿದ್ದಾರೆ, ಸೊ ಆ ಕಾರಣಕ್ಕೆ ಫೋಟೋ ಶೂಟ್ ಮಾಡಲು ನಿಲ್ಲಿಸಿದ್ದೀವಿ. ಸೊ ಇವರು ಗಣೇಶ್ ಅಂತ, ಇವರು ರಾಜಕುಸುಮ ಅಂತ. ನಮ್ಮದೊಂದು ಗ್ರೂಪ್ ಇದೆ ಕನ್ನಡದ ಕನ್ನಡಿ ಅಂತ, ಅವರ ಮೆಂಬರ್ಸ್ ಜೊತೆ ಟ್ರೆಕ್ಗೆ ಬಂದಿದ್ದೀವಿ. ಗ್ರೂಪ್ ಏನು ಅಂತ ಆಮೇಲೆ ಹೇಳ್ತೀನಿ. ಇವಾಗ ಫಸ್ಟು ರೀಚ್ ಆಗೋಣ. ಇವರು ಫೋಟೋ ತೆಗೆಸ್ಕೊಂಡು ಮುಗಿಸ್ಬಿಡ್ಲಿ. ನಾಯಿ ಬೇರೆ ನಮ್ಮ ಹತ್ರನೇ ಬರ್ತೈತೆ. ಏನಪ್ಪ ಏನು ಬೇಕು ನಿಮಗೆ? ಏನು ಬೇಕು ನಿಮಗೆ? ಏನ್ರಿ ಬೇಕು? ಅಣ್ಣ ನನಗೆ ಬಿಸ್ಕೆಟ್ ಕೊಡೋಣ, ಬಿಸ್ಕೆಟ್ ಕೊಡು. ಏನ್ರಿ? ಇನ್ನೇನು ಕುಂತಿಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಅಲ್ಲಿ ಕಾಣ್ತಿರಂಗೆ ಅದೇ ಕುಂತಿಬೆಟ್ಟ. ಒಂದು ದೊಡ್ಡ ಗೋಪುರ ಇದೆ, ಅದ್ರ ಮೇಲೆ ಕುಂತಿಕಲ್ ಅಂತ ಒಂದಿದೆ, ಅದನ್ನು ಪೂಜೆ ಮಾಡ್ತಾರಲ್ಲಿ. ಅದ್ರ ಇತಿಹಾಸ ಏನು, ಅದಕ್ಕೇನಾದರೂ ಬ್ಯಾಕ್ ಸ್ಟೋರಿ ಇದೆಯಾ ಅಂತ ಮುಂದೆ ತಿಳ್ಕೊಳ್ಳೋಣ. ಇವಾಗ ಫಸ್ಟ್ ಅಲ್ಲಿಗೆ ರೀಚ್ ಆಗೋಣ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಕಟ್ಕೊಂಡ್ರೆ ಆಯಿತು. ಸ್ವಲ್ಪ ಮೇಲ್ ತನಕ ಗಾಡಿ ಹೋಗ್ತದೆ, ಬಟ್ ಅಲ್ಲಿಂದ ಪಾದಯಾತ್ರೆ ಶುರು. ಸೊ ಗಾಡಿಯಲ್ಲಿ ನಿಲ್ಲಿಸಿ ಇವಾಗ ಟ್ರೆಕ್ನ ಶುರು ಮಾಡಿದ್ದೀವಿ. ಒಂದೇ ಸ್ಲೋಪ್ ಇರೋದು ಪ್ರಾಬ್ಲಮ್ಮು, ಆಮೇಲೆ ಸರೀಸಾಗಿ ಹೋಯ್ತಾ ಇರ್ಬೋದು. ಈ ನನ್ನ ಮಗ ಅವನಲ್ಲ, ಏನಾರು ನಾ ಮಾಡ್ತಾನೆ ತಾಪತ್ರೆ. ಹೋಯ್ತಿರ್ಬೇಕಾದ್ರೆ ಈ ಥರ ದಾರಿಗಳು ಸಿಗ್ತದೆ. ಪ್ಲಸ್ ಇಲ್ಲಿ ಆರೋ ಮಾರ್ಕ್ಸ್ ಹಾಕಿರ್ತಾರೆ, ನೋಡ್ಕೊಂಡು ಹೋಗ್ತಾ ಇರ್ಬೋದು. ಇವಾಗ ಹಾಕಿರೋದು ಯಾರ ಮುಂಚೆ ಅದು ಇರಲಿಲ್ಲ. ನಾವು ಇಷ್ಟ ಬಂದಂಗೆ ಹೋಗ್ತಿದ್ವಿ, ಇವಾಗ ಆರೋ ಮಾರ್ಕ್ ಹಾಕ್ಬಿಟ್ಟವ್ರೆ ಅಷ್ಟೇ. ನೋಡಿ ಆ ಥರ ದಾರಿಗಳಿರುತ್ತೆ. ನೀವು ಹಿಂಗೂ ಹೋಗ್ಬೋದು, ಅಷ್ಟೊಂದು ಸ್ವಲ್ಪ ಸಾಹಸ ಜೀವಿ ಆಗಿದ್ದಾರೆ.
ಇನ್ನೊಂದು ದಾರಿ ಇದೆ ಆ ಕಡೆ, ಅದು ಗುಹೆ ಮಧ್ಯದಲ್ಲಿ ಹತ್ತಬೇಕು, ಸ್ವಲ್ಪ ಅದು ಸ್ವಲ್ಪ ಕಷ್ಟ ಆಗತ್ತೆ ಇವತ್ತು ಅಂದ್ಬಿಟ್ಟು ಈ ದಾರಿ ತಗೊಂಡ್ವಿ. ಸ್ವಲ್ಪ ಸ್ಟೆಪ್ಸ್ ಗಿಪ್ಸ್ ಎಲ್ಲ ಐತೆ, ಆರಾಮಾಗಿ ಹೋಗ್ಬೋದು. ಇಲ್ಲಿ ಇಲ್ಲೊಂದು ಮಾರ್ಕು, ಇಲ್ಲೊಂದು ಮಾರ್ಕು. ಇಲ್ಲಿ 2 ಬೆಟ್ಟ ಇದೆ, ಅದೊಂದು. ಇಲ್ಲಿ 2 ಸಣ್ಣ ಗುಡ್ಡಗಳಿದೆ. ಆ ಗುಡ್ಡನ ಹತ್ತಿ ಫೈನಲ್ಗೆ ಹೋಗ್ಬೇಕು. ಹೋಗೋಣ ಬನ್ನಿ. ಇಲ್ಲಿ ಸ್ವಲ್ಪ ದೂರ ನಡ್ಕೊ ಬರ್ತಾ ಇದ್ದೀವಿ ಇವಾಗ. ಇಲ್ಲೊಂದು ರೆಸ್ಟಿಂಗ್ ಸ್ಪಾಟ್ ಇದೆ, ಇಲ್ಲಿ ಬಂದು ಸ್ವಲ್ಪ ರೆಸ್ಟ್ ಮಾಡ್ಕೋಬೋದು ಬೇಕಾದರೆ. ಫಸ್ಟ್ ಇಲ್ಲಿ ಮುಗೀತು, ಇವಾಗ ಪುನಃ ಡೌನ್ ಹೋಗ್ಬೇಕು. ಡೌನ್ ಹೋಗಿ ಪುನಃ ಆ ಬೆಟ್ಟ ಹತ್ಬೇಕು ನಾವು. ಯಾವುದೋ ಒಂದು ಗ್ರೂಪ್ ಹೋಗ್ಬಿಡೈತೆ ಆಲ್ರೆಡಿ ಮೇಲೆ. ಜಂಪ್. ಇಲ್ಲಿಂದ ಸ್ವಲ್ಪ ದಾರಿ ಈಸಿ ಆಗಿಬಿಡುತ್ತೆ. ಇಲ್ಲೇ ಜಂಪ್ ಮಾಡ್ಬೇಕು ಆಯ್ತಿದೆ. ಅವ್ರಿಗೆ ಏನಪ್ಪ ಅಂದರೆ ದಿಸ್ ನಾಟ್ ಯುವರ್ ಯೂಶ್ವಲ್ ಟ್ರೆಕ್. ಜಾಸ್ತಿ ಕಲ್ಲು ಬಂಡೆಗಳು ಹತ್ತಬೇಕಾಯ್ತದೆ, ಆ ಕಾರಣಕ್ಕೆ ಸುತ್ತಬೇಕಾಯ್ತದೆ. ಬರ್ತೀರ ಅಂದರೆ ವಾಟರ್ ಬಾಟಲ್ಸ್ ಚೆನ್ನಾಗಿ ತೊಗೊಬನ್ನಿ, ಬಿಕಾಸ್ ಚೆನ್ನಾಗಿ ಸ್ವೆಟ್ ಆಗ್ತಿದ್ದೀವಿ, ಒಳ್ಳೆ ಡಿಹೈಡ್ರೇಟ್ ಆಗೋಗ್ತೀವಿ. ಬಟ್ ಆ ಮೇಲಿನ ವ್ಯೂ ಕ್ರೇಜಿಯಾಗಿರುತ್ತೆ. ನಾವು ಲಾಸ್ಟ್ ಟೈಮ್ ಬಂದಾಗ ಆ ಕುಂತಿಗಳು ಒಡೆದೋಗಿತ್ತು, ಅವ್ರು ಇವಾಗ ಚೇಂಜ್ ಮಾಡಿದ್ದಾರೆ ಕುಂತಿಗಳನ್ನ. ಇವಾಗ ಬನ್ನಿ ಹೋಗೋಣ. ಸೊ ಟ್ರೆಕ್ ಮಾಡ್ತಿರಂಗೆ ಸ್ಟೋರಿ ಟೈಮ್. ಏನಪ್ಪ ಅಂದರೆ ಇಲ್ಲಿ ಬರ್ತಿರುವಾಗ ಹೇಳಿದೆ ಇದಕ್ಕೆ ಹಿಸ್ಟಾರಿಕಲ್ ಏನಾದರೂ ವ್ಯಾಲ್ಯೂ ಇದೆಯಾ ಅಂತ. ಸೊ ಕುಂತಿ ಬೆಟ್ಟಕ್ಕೆ 2 ಮೇನ್ ಹಿಸ್ಟಾರಿಕಲ್ ಒಂಥರ ಸ್ಟೋರೀಸ್ ಇದೆ. ಒಂದು ಮಿಥಿಕಲ್, ಒಂದು ಫ್ಯಾಕ್ಚುಯಲ್. ಮಿಥಿಕಲ್ ಏನಪ್ಪ ಅಂದರೆ ಪಾಂಡವರು ವನವಾಸದಲ್ಲಿದ್ದಾಗ ಅವರಮ್ಮ ಕುಂತಿ ಜೊತೆ ಈ ಬೆಟ್ಟದಲ್ಲಿ ಇದ್ದಿದ್ದು. ಕುಂತಿ ಪೂಜೆ ಮಾಡ್ತಿದ್ದ ಆ ಕಲ್ಲನ್ನೇ ಇವಾಗ ಕುಂತಿ ಕಲ್ಲು ಅಂತ ಪೂಜೆ ಮಾಡ್ತಿರೋದು. ಇದು ಮಿಥಿಕಲ್ ಸ್ಟೋರಿ. ಫ್ಯಾಕ್ಚುಯಲ್ ಸ್ಟೋರಿ ಏನಪ್ಪ ಅಂದರೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ಗೆ ವಾರ್ ಟೈಮಲ್ಲಿ ಬ್ರಿಟಿಷ ಏನೋ ಫ್ರೆಂಚು ಸಪೋರ್ಟ್ ಮಾಡೋಕ್ಕೆ ಬಂದಾಗ ಇಲ್ಲೇ ಸ್ಟೇಷನ್ ಆಗಿದ್ದಿದ್ದು. ಸೊ ಆ ಕಾರಣಕ್ಕೆ ಇದಕ್ಕೆ ಫ್ರೆಂಚ್ ರಾಕ್ಸ್ ಅಂತಾನು ಒಂದು ಹೆಸರಿದೆ, ಅಪಾರ್ಟ್ ಫ್ರಮ್ ಕುಂತಿ ಬೆಟ್ಟ. ಸೊ ಇದು 2 ಸ್ಟೋರೀಸ್ ಅಸೋಸಿಯೇಟ್ ಆಗಿದೆ ಈ ಬೆಟ್ಟದ ಜೊತೆ. ಹೋಪ್ ಇದು ಹೆಲ್ಪ್ ಆಯಿತು, ಈ ಸಣ್ಣ ಸ್ಟೋರಿ ಟೈಮ್. ಇವಾಗ ನಮ್ಮ ಟ್ರೆಕ್ನ ಕಂಟಿನ್ಯೂ ಮಾಡೋಣ. ಇವಾಗ ಫಸ್ಟ್ ಬೆಟ್ಟ ಇಳಿದಿದ್ದೀವಿ, ಇವಾಗ ನೆಕ್ಸ್ಟ್ ಬೆಟ್ಟ ಹತ್ತಕ್ಕೆ ಶುರು ಮಾಡಬೇಕು. ಇದು ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟ್ ಬೆಟ್ಟಕ್ಕಿಂತ, ಬಿಕಾಸ್ ಸ್ವಲ್ಪ ಸ್ಟೀಪ್ ಜಾಸ್ತಿ. ಸೊ ನೋಡ್ಕೊಂಡು ಹುಷಾರಾಗತ್ತಿ, ಬಿಕಾಸ್ ಇಲ್ಲಿ ಬಿದ್ದರೆ ಮಣ್ಣು ಹುಲ್ಲು ಸಿಗೋಲ್ಲ, ಕಲ್ಲೇ ಸಿಗೋದು. ತಲೆ ಹೊಡೆದ್ರು ಹೊಡೀತು. ಬನ್ನಿ ಹತ್ತನ ಇವಾಗ. ಸೊ 2ನೇ ಬೆಟ್ಟ ದಾರಿ ಈ ಥರ ಬರುತ್ತೆ. ಇಲ್ಲಿಂದ ದಾರಿ ಹಿಂಗೆ ಹೋಗ್ಬಿಡುತ್ತೆ, ಬರೀ ಕಲ್ಕಲ್ಲಿ ಹತ್ಕೊಂಡು ಹೋಗ್ಬೇಕು. ಅದಕ್ಕೆ ಹೇಳಿದ್ದು ಸ್ವಲ್ಪ ಸೆಕೆಂಡ್ ಹಿಲ್ ಹತ್ತೋದು ಸ್ವಲ್ಪ ಕಷ್ಟ ಅಂತ. ಬಟ್ ಇಲ್ಲಿ ಸಣ್ಣ ಸಣ್ಣ ದಾರಿಗಳಿದೆ, ಹುಡ್ಕೊಂಡು ಹತ್ಬಿಡ್ಬೋದು. ಹತ್ರಿ ಅಲ್ಲಿ ನೋಡಿ ನಮ್ಮ ಬಾಸ್ ಹೋಗಿ ನಿಂತ್ಕೊಬಿಟ್ಟಾರಾಗ ಮೇಲೆ. ಹತ್ತಿ ನಾವು ಟ್ರೆಕ್ ಮುಗಿಸಿದ್ವಿ. ಇವಾಗ ಎಷ್ಟೊತ್ತಾಯಿತು ಹತ್ತಕ್ಕೆ ಶುರು ಮಾಡಿ? ಹಾಂ. ಸೊ ಅದೇ ಕುಂತಿ ಕಲ್ಲು ಹೊಸ್ದಾಗೆ ಪ್ರತಿಷ್ಠಾಪನೆ ಮಾಡಿರೋದು. ಹಳೆ ಕಲ್ಲು ಆಲ್ಮೋಸ್ಟ್ ಸುಮ್ಮನೆ ಒಂದು ಸ್ಲ್ಯಾಬ್ ಥರ ಇಟ್ಬಿಟ್ಟಿದ್ರು. ಬಟ್ ಹೊಸ ಕಲ್ಲು ಇಟ್ಟಿದ್ದಾರೆ, ಅದರ ಫುಲ್ ಪ್ರಾಪರಾಗಿ ಕಾರವೆಲ್ಲ ಮಾಡಿ. ಇನ್ನೇನು ರೀಚ್ ಆದ್ವಿ. ಸೊ ಮೇಲೆ ಹೋದ್ರೆ ಇವಾಗ ಅಷ್ಟೇ. A few inches later. ನಾವು ರೀಚ್ ಆದ್ವಿ. ಬಟ್ ಇಲ್ಲಿ ತುಂಬ ಜನ ಇದ್ದವ್ರು ಯಾರೆಲ್ಲ ಖಾಲಿ ಆಗ್ಬಿಟ್ಟವ್ರೆ. ಸೊ ಇದೆ ಆ ಫೇಮಸ್ ಕುಂತಿಕಲ್ಲು. ಇಲ್ಲಿ ಮೇಲೆ ವ್ಯೂ ಹೇಗಿದೆ ನೋಡೋಣ ಇವಾಗ ಬನ್ನಿ. ಇದು ಮೇಲಿನ ಟಾಪ್ ವ್ಯೂ. ಇಲ್ಲಿ ಇದೆ ಕುಂತಿಕಲ್ಲಿದೆ. ಆ್ಯಂಡ್ ಇಲ್ಲಿ ಒಂದು ಗ್ರೂಪ್ ಬೇರೆ ಇದೆ, ನಾಯಿಗಳನ್ನೂ ಕರ್ಕೊಂಡ್ಬಿಡೋರೆ. ಬಟ್ ಫೈನಲ್ ವ್ಯೂ. ಒಂದು 20 ನಿಮಿಷ ಪ್ರಾಪರಾಗಿ ನಿಂತ್ಕೊಂಡೆ ಟ್ರೆಕ್ ಮಾಡಿದ್ರೆ, ರೆಸ್ಟ್ ತೊಗೊಂಡ್ರೆ ಒಂದು 30 ಮಿನಿಟ್ಸ್ ಆಗುತ್ತೆ. ಸೊ ಇನ್ನೇನು ಹೊರಡೋ ಟೈಮ್ ಬಂತು, ಎಲ್ಲರಿಗೂ ಒಪಿನಿಯನ್ ಕೇಳೋಣ. ಹೇಗಿತ್ತು ಟ್ರೆಕ್ಕು ನಿಮಗೆ? ತುಂಬ ಚೆನ್ನಾಗಿತ್ತು. ನಿಜ ಹೇಳಿ, ಪರವಾಗಿಲ್ಲ, ಚೆನ್ನಾಗಿತ್ತು. ಈ ಬೇವರ್ಸಿ ಕೇಳೋದೇನು ಬೇಡ ಬಿಡಿ, ಇವನ್ಗೆ ಯಾವಾಗ ಮಾಡ್ತಾ ಇರ್ತಾನೆ. ತಾವು ಏನಿಲ್ಲ,
ಮಾಮೂಲಿ ಹಳೆ ನೆನಪುಗಳು ಬಂತ? ನೆನಪುಗಳು ಭಾಳ ಬಂತು. ಯೂಟ್ಯೂಬ್ ಹಾಕ್ತೀಯ ಒಂಚೂರು ಮರ್ಯಾದೆ ಕೊಟ್ಟು ಮಗ ಅವೆಲ್ಲ ಮರ್ತೋಗು. ಇವ್ರು ನೋಡಿ, ಇವ್ರು ಶಿಸ್ತಾಗಿ ನಿಂತ್ಕೊಬಿಟ್ಟವ್ರೆ, ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ. ಇಲ್ಲ, ಸಂಬಂಧ ಇದೆ ಅವ್ರದ್ದು. ಈ ವರ್ಷದ 100ನೇ ಪೀಕ್ ಅವ್ರದ್ದು. ಓ ಹೌದಾ? ಯಾವುದೇ ನೀವು ಸ್ಟಾರ್ ಟ್ರೆಕರ್ ಹಂಗಂದ್ರೆ ಅక్కడ ನೋಡ್ರ ಏನು ಟ್ರೀಟ್ ಗಿಟ್ಟಿಲ್ವಾ ಅದಕ್ಕೆ? ಕೆಳಗಡೆ ಕೆಳಗಡೆ ಕೊಡಿಸ್ತೀರಾ? ಖಂಡಿತ. ಅವ್ರ ಪರ್ಸನಾಲಿಟಿ ನೋಡಿ ಹೇಳ್ಬೋದು ನೀವು. ಕೆಳಗೆ ಟ್ರೀಟ್ ಕೊಡಿಸ್ತಾರಂತ ಇವಾಗ ರಾಜಲಕ್ಷ್ಮಿ ಅವರು. ಟ್ರೀಟು ಸಿಗೋತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋದ ಬನ್ನಿ. ರಾಜ ಕುಸುಮ ರಾಜಲಕ್ಷ್ಮಿ ಅಂದ್ಬಿಟ್ನ ಅಷ್ಟೇ. ಸಾರಿ ರಾಜ ಕುಸುಮ ಅವರೇ. ಲಕ್ಷ್ಮಿ ಬೇಕಲ್ಲ, ಲಕ್ಷ್ಮಿ ಮಾಡಿದೀವಿ. ಲಕ್ಷ್ಮಿ ಬೇಕಲ್ಲ, ಅದಕ್ಕೆ ದುಡ್ಡು ಬೇಕು ತಾನೆ, ಅದಕ್ಕೆ ಲಕ್ಷ್ಮಿ ಅಂತ ಹೆಸರೇ ನಾಮಕರಣ ಮಾಡ್ಬಿಟ್ವಿ. ಆಗ್ಲಿ. ಬೆಟ್ಟದ್ಮೇಲೆ ಇಲ್ಲಿ ಕಲೆಗಾರರು ತುಂಬ ಇದ್ದಾರೆ. ಕುಂತಿ ಬೆಟ್ಟದ ಮೇಲೆ ತಮ್ಮ ಕಲೆಯನ್ನು ತೋರಿಸ್ಬಿಟ್ಟಿದ್ದಾರೆ. ಇದೇನಿದು 2021 to 25 ಅಂತೆ. ವಾ, ಇವಾಗ ರೀಸೆಂಟಾಗಿ ಯಾರೋ JC ಅವ್ರು ಬರ್ದಿರೋದು. SJC ಇಲ್ಲ ಆಗಲೇ ಹೊಂಟೋಗಿದೆ. ಇಲ್ಲಿ ಯಾರೋ ತಮ್ಮ ಪ್ರೇಮವನ್ನು ವ್ಯಕ್ತಪಡಿಸಿದ್ದಾರೆ. ಗಿರಿ ಹಾರ್ಟ್ ಅಂತೆ. VVS ಯಾರಪ್ಪ ನೋಡ್ಕೊಡಿ, ಗಾಯನ ಅವರೇ. ಎಲ್ಲಿದ್ರು ಸ್ವಲ್ಪ ಬಂದ್ಬಿಟ್ಟು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕಾಮೆಂಟ್ ಹಾಕ್ಬೇಕು ಇದು ನಾನೇ ಅಂತ. ಸೊ ನಾವು ಬರ್ತಾ ತೋರಿಸಿದ್ದು ಇದೆ ರೆಸ್ಟ್ ಮಾಡೋ ಸ್ಪಾಟು. ಅದೇ ಮುಂಚೆ ಹೇಳ್ದಂಗೆ ಇಲ್ಲಿ ಕುಂತಿ ಮತ್ತು ಅವರ ಪಾಂಡವರು ರೆಸ್ಟ್ ಮಾಡಿದ್ರು ಅಂತ ನಂಬಿಕೆ ಇದೆ. ಅದಕ್ಕೆ ಇದ್ರ ಹೆಸರು ಕುಂತಿ ಬೆಟ್ಟ ಅಂತ ಬಂದಿದ್ದು. ಸೊ ಇನ್ನೇನು ಆಲ್ಮೋಸ್ಟ್ ರೀಚ್ ಆಗೋಗಿದ್ದೀವಿ. ಕೊನೆ ಕಾಣ್ತಿಲ್ಲ. ಸೊ ಸನ್ಲೈಟು ಬಂತು. ಸೊ ಇನ್ನೇನು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಅಲ್ಲಿ ನೋಡಿದ್ರೆ ಅಲ್ಲೇ ದೇವಸ್ಥಾನ ಕಾಣಿಸ್ತಿದೆ. ಸೊ ಅಲ್ಲೇ ಶುರು ಮಾಡಿದ್ದು ನಾವು. ಎಲ್ಲರೂ ನಡ್ಕೊ ಬರ್ತಾವ್ರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕೆಳಗೆ ಹೋಗ್ತೀವಿ. ಸೊ ಫೈನಲಿ ಎಲ್ಲ ಟಚ್ ಡೌನ್ ಆದ್ವಿ. ಈ ಇಳಿಯೋ ದಾರಿ ಸ್ವಲ್ಪ ಸ್ಲೋಪ್ ಇರೋ ಕಾರಣ ಜಾರ್ತಾರೆ ಎಲ್ಲರೂ. ಬಟ್ ಎಲ್ಲರೂ ಬಂದರು ಫೈನಲಿ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ರೋಪ್ ಇದೆ ಒಂದೆಲ್ಲೋ. ಮಗ ರೋಪ್ ಕಿತ್ಕೊಂಡು ಹೋಗ್ಬಿಟ್ಟವ್ರೆ. ಹಾಂ, ಸೊ ಯಾರೋ ರೋಪ್ ಹಾಕಿದ್ರು ಇಲ್ಲಿ. ರೋಪ್ನ ಕಿತ್ಕೊಂಡು ಹೋಗ್ಬಿಟ್ಟವ್ರೆ. ಅಲ್ಲ, ರೋಪ್ ಹಾಕೋ ರೇಂಜ್ಗೆಲ್ಲ ಹತ್ತಿದ್ರ ಇಲ್ಲಿ ಜನ. ಬನ್ನಿ, ಅಷ್ಟೇ ಮುಗೀತು. ಯಪ್ಪ, ಅವರಂತೂ ಆಡ್ತಿದ್ದು ನೋಡಿದ್ರೆ. ಸೊ ಫೈನಲಿ ರೀಚ್ ಆದ್ವಿ ನಮ್ಮ ಗಾಡಿಗಳ ಹತ್ರ. ಇವಾಗ ಮನೆಗೆ ಹೊರಡೋದಷ್ಟೇ. ನೆಕ್ಸ್ಟ್ ಏನಿಲ್ಲದೆ ಹೋಗಿ ಸ್ವಲ್ಪ ತಿನ್ಕೊಂಡು ಮನೆಗೆ ಹೊರಡೋದೆ. ಸೊ ಮುಂದಿನ ವೀಡಿಯೋಲಿ ಸಿಗೋಣ ನೆಕ್ಸ್ಟ್ ಜಾಗದಲ್ಲಿ. ಅಲ್ಲಿ ತನಕ ಮನೇಲೆ ಫೋನ್ ಕೂರೋ ಬದಲು ಬಾಗರು ಸುತ್ತಣ.